ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ನನಗೆ ಒಬ್ರು ಕೇಳಿದ್ರು ನಿಮ್ಮದು ಮತ್ತು ನಿಮ್ಮ ತಂಗಿದು ಹೇರ್ ಕೇರ್ ರೊಟೀನ್ನ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋನಲ್ಲಿ ಅದನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನನ್ನ ತಂಗಿಗೆ ತುಂಬ ಜಾಸ್ತಿ ಡೆನ್ಸ್ ಆಗಿದೆ ಕೂದಲು, ಬಟ್ ನನಗೆ ಕಂಪೇರ್ ಮಾಡಿದ್ರೆ. ಸೊ ಅವಳದು ಏನೇನು ರೊಟೀನ್ ಇದೆ, ಅವಳು ಏನೇನು ಮಾಡ್ತಾಳೆ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಆ್ಯಂಡ್ ನಂದು ಬಂದು ತುಂಬ ಸಿಂಪಲ್, ನಾನು ಜಾಸ್ತಿ ಏನೂ ಕೇರ್ ಮಾಡೋದಿಲ್ಲ ಹೇಳಬೇಕಂತಂದರೆ. ಹೇರ್ ಕೇರು ಇಷ್ಟು ಬಂದಿದೆ ಅಂತಂದರೆ ಇದೆಲ್ಲ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಿರುವಂಥದ್ದು. ಜೊತೆಗೆ ನಾನು ಮುಂಚೆ ತುಂಬಾ ಕೇರ್ ಮಾಡ್ತಿದ್ದೆ ಹೇರ್ಗೆ. ಸೊ ಏನೇನು ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಆ್ಯಕ್ಚುಲಿ ನನಗೆ ಹೇಳಬೇಕಂತಂದರೆ ನನಗೆ ನನ್ನ ತಂಗಿಗೆ ತುಂಬಾ ಹೇರ್ ಡಿಫ್ರೆನ್ಸಸ್ ಇದೆ. ನನಗೆ ತುಂಬ ಸಾಫ್ಟ್, ತುಂಬ ಸ್ಮೂತ್, ತುಂಬ ಸ್ಟ್ರೇಟ್ ಇದೆ ಆ್ಯಂಡ್ ಡೆನ್ಸಿಟಿ ತುಂಬ ಕಮ್ಮಿ ಇದೆ ಹೇಳಬೇಕಂದ್ರೆ. ಸೊ ನನಗೆ ತುಂಬ ತೆಳು ಇದೆ ಕೂದಲು. ನನ್ನ ತಂಗಿಗೆ ಉಲ್ಟಾ, ಅವಳಿಗೆ ಡೆನ್ಸ್ ಆಗಿದೆ ಮತ್ತು ಉದ್ದಕ್ಕಿದೆ, ಜೊತೆಗೆ ಕರ್ಲಿ ಇದೆ. ಆ್ಯಂಡ್ ನನಗೂ ಸ್ವಲ್ಪ ಶಾರ್ಟೇ ಹೇಳಬೇಕಂದ್ರೆ, ನಾನು ಮುಂಚೆಯಿಂದನೂ ಶಾರ್ಟ್ ಮಾಡಿಸಿದ್ದೆ, ಬಟ್ ಅವಳಿಗೆ ಸ್ವಲ್ಪ ಉದ್ದ ಇದೆ. ಅವಳು ಉದ್ದ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಾಳೆ. ಅದು ಹೆಂಗೆ ಏನು ಅಂತ ಹೋಗ್ತಾ ಹೇಳ್ತೀನಿ. ಬಟ್ ಇವಾಗ ನಂದು ಏನಿದೆ ಅಂತ ಹೇಳ್ಬಿಡ್ತೀನಿ. ಸೊ ನಾನು ಮುಂಚೆ ಏನು ಮಾಡ್ತಿದ್ದೆ ಅಂದರೆ, ನಂದು ತುಂಬ ತೆಳು ಇತ್ತಲ್ಲ ಕೂದಲು, ಅದಕ್ಕೆ ನಾನು ಏನು ಮಾಡ್ತಿದ್ದೆ, ಈ ಮೆಂತ್ಯ ಏನಿರ್ತಲ್ಲ, ಮೆಂತ್ಯ ಕಾಳು, ಅದನ್ನು ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ರುಬ್ಬಿ ತಲೆಗೆ ಅಪ್ಲೈ ಮಾಡ್ತಿದ್ದೆ. ಪೇಸ್ಟ್ ಥರ ಮಾಡ್ಕೊಂಡು ತಲೆಗೆ ಅಪ್ಲೈ ಮಾಡ್ತಿದ್ದೆ. ಆವಾಗ ಸ್ವಲ್ಪ ಡೆನ್ಸ್ ಆಗಿ ಇರ್ತಿತ್ತು. ಆ್ಯಂಡ್ ಸಾಫ್ಟ್ನೆಸ್ಸಿಗೆ ನಾನು ಏನೂ ಮಾಡ್ತಿರಲಿಲ್ಲ, ಬಿಕಾಸ್ ನಂದು ಅದು ಬೈ ಬರ್ತೇನೆ ಬಂದಿರೋದು. ಸಾಫ್ಟು ಮತ್ತು ಶೈನಿ ಸಿಲ್ಕಿ ಹೇರ್ ಬೈ ಬರ್ತೆ ಬಂದಿರೋದು. ಇನ್ಫ್ಯಾಕ್ಟ್ ಎಲ್ಲರೂ ಕೇಳ್ತಾರೆ, ನೀವೇನು ಏನಾದರೂ ಹೇರ್ ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ, ಹೇರ್ ಬೊಟಾಕ್ಸ್ ಮಾಡಿಸಿದ್ದೀರಾ, ಏನು ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀರಾ ಅಂತ ಅಂದ್ಬಿಟ್ಟು. ನಾನು ಇವತ್ತರೆಗೂ ನನ್ನ ಹೇರ್ ಕೇರ್ ಏನೂ ಮಾಡಿಸಿಲ್ಲ ಹೇಳಬೇಕಂತಂದರೆ. ಹೇರ್ಗೆ ಮನೇಲೇ ಏನಿದೆಯೋ ಅದನ್ನು ಮಾಡ್ಕೊತಿದ್ದೆ. ಅದು ಸಿಂಗಲ್ ಒಂದು ಮಾತ್ರ ನಾನು ಮಾಡ್ತಿದ್ದಿದ್ದು, ಅದು ಬಂದು ಮೆಂತ್ಯನ ಹಾಕಿ ಬಿಡ್ತಿದ್ದಿದ್ದು. ಬಟ್ ಅದಾದಮೇಲೆ ಬರ್ತಾ ಬರ್ತಾ ನನಗೆ ಡ್ಯಾಂಡ್ರಫ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಆ್ಯಂಡ್ ಇವಾಗ ನನ್ನ ಪ್ರೆಗ್ನೆನ್ಸಿಯಿಂದ ಇವಾಗ ಪೋಸ್ಟ್ ಪಾರ್ಟಮ್ವರೆಗೂ ಹೆಂಗಿದೆ ಅಂತಂದರೆ, ಲಿಟ್ರಲಿ ನಾನು ಆಯಿಲೇ ಹಚ್ಚಿಲ್ಲ ನಾನು. ಜಸ್ಟ್ ಒಂದಿನ ಬಿಟ್ಟು ಒಂದಿನ ತಲೆಗೆ ಸ್ನಾನ ಮಾಡ್ತಿದ್ದೀನಿ. ಆದರೂ ಇಷ್ಟು ಇದೆ. ಬಟ್ ಇವಾಗ ಉದುರ್ತಾ ಇದೆ, ನೋಡ್ಬೇಕು ಏನು ಮಾಡಬೇಕೋ ಗೊತ್ತಿಲ್ಲ. ಬಟ್ ನನ್ನ ತಂಗಿದು ಅವಳು ಅವಾಗಿಂದ ತುಂಬ ವರ್ಷದಿಂದನೂ ಆ ಥರ ಕೇರ್ ಮಾಡ್ಕೊಂಡು ಬಂದಿದ್ದಾಳೆ. ಆ್ಯಕ್ಚುಲಿ ಅವಳದು ಇನ್ನೂ ಡೆನ್ಸ್ ಇತ್ತು ಹೇರು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಕೇರ್ ಮಾಡೋದು ಕಮ್ಮಿ ಆಗಿದೆ ಅವಳು, ಯಾಕಂದರೆ ಅವಳಿಗೆ ಓದೋದು, ಅದು ಇದು, ಕಾಲೇಜ್ಗೆ ಹೋಗೋದು ಅದೆಲ್ಲ ಇದೆ ಅಲ್ವಾ. ಸೊ ಆ ಒಂದು ಟೆನ್ಷನ್ನು ಬ್ಯುಸಿನಲ್ಲಿ ಸ್ವಲ್ಪ ಉದುರೋಗ್ಬಿಟ್ಟಿದೆ ಕೂದಲು. ಬಟ್ ಪರವಾಗಿಲ್ಲ, ನನಗೆ ಕಂಪೇರ್ ಮಾಡಿದ್ರೆ ಅವಳಿಗೆ ಪರವಾಗಿಲ್ಲ ಹೇಳಬೇಕಂತಂದರೆ. ಸೊ ಅವಳದು ಹೇರ್ ಕೇರ್ ಏನಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಏನಿದೆ ಅಲ್ಲ, ಜೆಲ್ನ ಪ್ರಿಪೇರ್ ಮಾಡ್ತಾಳೆ. ಸೊ ಎಷ್ಟು ನೀರು ಹಾಕೊಂಡೆ, ಎಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕೊಂಡೆ. ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ನೋಡಿ ಈ ಥರ ಅಗಸೆ ಬೀಜ ಅಂತಾರಲ್ಲ, ಸೊ ಅದು. ನೀರು ಎಷ್ಟು ಹಾಕೊಂಡೆ? 1 ಗ್ಲಾಸ್ ನೀರಿಗೆ ಈ ಗ್ಲಾಸ್ ಅಲ್ಲ? ಹಾಂ, ಈ ಗ್ಲಾಸಲ್ಲಿ 1.5 ಹಾಕಿರೋದು. 1.5. ಬಟ್ ದೊಡ್ಡದು 1 ಗ್ಲಾಸ್ ನೀರಿಗೆ 2 ಟೇಬಲ್ ಸ್ಪೂನ್ ಅಗಸೆ ಬೀಜ. ಓಕೆ. ಸೊ ಇದನ್ನ ಎಷ್ಟೊತ್ತರೆಗೂ ಕುದಿಸ್ಬೇಕು? ಇದು ಫುಲ್ ಈ ನೀರ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಕುದಿಸ್ಬೇಕು. ನೀರ್ ಕನ್ಸಿಸ್ಟೆನ್ಸಿ ಅಂದರೆ ಲೋಳೆ ಥರ ಬರಬೇಕು. ಓಕೆ. ಅಲೋವೆರಾ ಜೆಲ್ ಲೋಳೆ ಇರುತ್ತಲ್ಲ, ತೀರಾ ಅಷ್ಟಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಇಷ್ಟು ಬರಿಸ್ಬೇಕು. ಈ ಥರ ಆಗಿದ ತಕ್ಷಣ ಆಫ್ ಮಾಡಬೇಕು. ಇವಾಗ ಆಫ್ ಮಾಡೋದಾ? ಮತ್ತು ಅವಾಗೆ ಕರಿಬೇಕು ತಾನೆ ನನ್ನನ್ನು. ಸೊ ಇವಾಗ ಆಫ್ ಮಾಡಿಬಿಡೋಣ. ನೋಡಿ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕಂತೆ. ಸ್ವಲ್ಪ ಜೆಲ್ಲಿ ಟೆಕ್ಸ್ಚರ್ ಬರಬೇಕು ಸ್ವಲ್ಪ. ಅದಾದಮೇಲೆ ಅದನ್ನ ಸೋದಿಸ್ಕೋಬೇಕು. ಬಟ್ಟೆನೇ ಇಟ್ಕೋಬೇಕಾ? ಸೋಸೋದು ಇಟ್ಕೋಬೋದು, ಏನು ಬೇಕಾದ್ರೂ ಇಟ್ಕೋಬೋದು. ಕೋರ ಬಟ್ಟೆ ಇಟ್ಕೊಂಡಿದ್ದಾಳೆ. ಕಾಟನ್ ಬಟ್ಟೆ ಯಾವುದಾದ್ರು. ಈ ಥರ ಬಟ್ಟೆಗಳಾದರೆ ಜೆಲ್ ಪೂರ ಬರುತ್ತೆ. ಸೋಸೋದು ಆ ಥರ ಏನಾದರೂ ತಗೊಂಡ್ರೆ ಜೆಲ್ ಅಲ್ಲಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಈ ಥರ ಬಿಸಿ ಇದ್ದಾಗಲೇ ಅದನ್ನ ಸೋಸ್ಕೊಂಡ್ಬಿಟ್ರೆ ಅದು ಜೆಲ್ ಫಾರ್ಮ್ ಹಾಕೋ ಮುಂಚೆ ಬೇಗ ಆಗುತ್ತೆ, ಬೇಗ ಬಂದ್ಬಿಡುತ್ತೆ ಈ ಜೆಲ್. ಈ ಥರ
ಇದಾದ್ಮೇಲೆ ಅದು ಸ್ವಲ್ಪ ಜೆಲ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ. ಬಿಸಿ ಇದೆ, ಸೊ ನೋಡಿಕೊಂಡು ಹುಷಾರಾಗಿ ಮಾಡಿ. ಸೊ ಇಲ್ಲಿ ಮತ್ತೆ ಅಲೋವೆರಾ ತೊಗೊಂಡಿದ್ದಾಳೆ, ಫ್ರೆಶ್ ಅಲೋವೆರಾ. ಅಂದರೆ ಪ್ಯಾಕೆಟಲ್ಲಿ ಸಿಗೋದೆಲ್ಲ ಬೇಡ ಅಲ್ಲ, ಯೂಸ್ ಮಾಡ್ಬೋದು ಬಟ್ ಎಫೆಕ್ಟಿವ್ ಇರಲ್ಲ, ಕೆಮಿಕಲ್ಸ್ ಕೂಡ ಹಾಕಿರ್ತಾರೆ ಯಾಕೆ. ಸೊ ಅದಕ್ಕೆ ಬೆಟರ್ ಮನೆ ಹತ್ರ ಇರುವಂಥ ಅಲೋವೆರಾ, ಅಂದರೆ ಒರಿಜಿನಲ್ ಅಲೋವೆರಾನೇ ತೊಗೊಂಡು ಅದರದ್ದು ಒಳಗಡೆ ಏನಿರುತ್ತಲ್ಲ ಲೋಳೆನ ಅದನ್ನ ತೊಗೊಳ್ಬೇಕು. ಎತ್ಕೊಂಡು ಅದನ್ನ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂತಿದ್ದಾಳೆ ವಿನುತಾ. ಸೊ ಇದಾದ್ಮೇಲೆ ಸಿಗುವ. ಈ ಫ್ಲಾಕ್ ಸೀಡ್ ಜೆಲ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಜೆಲ್ನ ನಾನು ಎತ್ತಿಟ್ಕೊಂಡಿದ್ದೀನಿ, ಮುಂದಕ್ಕೆ ಬೇಕಾಗುತ್ತೆ. ಆ್ಯಂಡ್ ಈ ಮಿಕ್ಕಿರೋ ಜೆಲ್ ಏನಿರುತ್ತೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅಲೋವೆರಾ ಹಾಕಿರೋಂಥ ಮಿಕ್ಸಿಗೆ ಇದನ್ನು ಹಾಕೊಳ್ಳೋದು. ನೆಕ್ಸ್ಟ್ ಆಮೇಲೆ ಬೇಯಿಸಿಟ್ಕೊಂಡಿರೋ ಅಕ್ಕಿ, ಸಾರಿ ಅನ್ನ ಅನ್ನ ಹಾಕೊಳ್ಳಿ ಸ್ವಲ್ಪ. ಅಂದ್ರೆ ಬೇಯಿಸಿರೋ ಅನ್ನನೇ ಇದ್ರೆ ಓಕೆನೆ, ಇಲ್ಲ ಅಂತಂದ್ರೆ ನೀರ್ ಹಾಕೊಂಡು ಅಕ್ಕಿ ಹಾಕೊಂಡು ಬೇಯಿಸ್ಕೊಂತೀರ ಅಂದ್ರೂ ಓಕೆನೆ. ಸೊ ಎಷ್ಟಾಗುತ್ತೆ ಇದು? ಒಂದು 2 ಇಡಿ ಆಗೋಷ್ಟ, 1-2 ಸ್ಪೂನ್ ಆಗೋಷ್ಟ ಅಕ್ಕಿ. ಲೈಕ್ ನನ್ನ ಹೇರ್ ಲೆಂತ್ಗೆ 4 ಸ್ಪೂನ್ ತಗೊಂಡಿದ್ದೀನಿ. ಬಟ್ ನಿಮ್ಮ ಹೇರ್ ಲೆಂತ್ಗೆ ಡಿಪೆಂಡ್ ಆಗುತ್ತೆ. ಅವಳದ್ದು ಹೇರ್ ಲೆಂತ್ ಆಮೇಲೆ ತೋರಿಸ್ತೀನಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಅದನ್ನು ಹಾಕೋತಿದ್ದಾಳೆ. ಈಗ ಏನಾದ್ರು ರಾತ್ರಿ ಇಟ್ಟಿರೋ ಅನ್ನ ಏನಾದ್ರು ಇದ್ರೆ ಒಂದು ಬಿಸಿ ನೀರಲ್ಲಿ ಇಲ್ಲ ತಣ್ಣೀರಲ್ಲಿ ಯಾವ ನೀರಲ್ಲಾದ್ರೂ ಸ್ವಲ್ಪ ಹೊತ್ತು ನೆನ್ಸ್ಬಿಟ್ಟು ಆಮೇಲೆ ಹಾಕೊಳ್ಳಿ. ಸೊ ದಟ್ ಅದು ರುಬ್ಕೊಂಡಾಗ ಅಕ್ಕಿ ಸಿಗಲ್ಲ, ಸಾರಿ ಅನ್ನ ಸಿಗಲ್ಲ, ಪೂರಾ ಪೇಸ್ಟ್ ತರ ಆಗುತ್ತೆ. ಇಲ್ಲ ಅಂದ್ರೆ ಅನ್ನ ಗಂಟು ತರ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಪೇಸ್ಟ್ ಮಾಡ್ಕೊಂಡು ವಾಪಸ್ ಬರೋಣ. ಮೇಲೆ ಫುಲ್ ಈ ತರ ಕನ್ಸಿಸ್ಟೆನ್ಸಿ ಬರುತ್ತೆ. ಸ್ವಲ್ಪ ಕಂಡೀಷನರ್ ತರನೇ ಕಾಣಿಸ್ತಾ ಇದೆ ಇದು. ಈ ತರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದಕ್ಕೆ ನಾವು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಕೂಡ ಆಡ್ ಮಾಡ್ಕೊಬಹುದು. ಆಡ್ ಮಾಡ್ಕೊಂಡು ಇಟ್ಸ್ ಬೆಟರ್. ಇಟ್ಸ್ ಆಪ್ಷನಲ್, ಬೇಕಂದ್ರೆ ಆಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇಟ್ಸ್ ಫೈನ್. ಇದನ್ನು ಕೂಡ ಹಾಕೊಬಹುದು. ಸೊ ಫಸ್ಟ್ ನಾವು ನೀಟಾಗಿ ನಮ್ಮ ಕೂದಲನ್ನ ಡಿಟ್ಯಾಂಗಲ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ನೀಟಾಗಿ 2 ಪಾರ್ಟಿಷನ್ ಮಾಡ್ಕೊಬೇಕು. ಪೂರ ಡಿಟ್ಯಾಂಗಲ್ ಮಾಡ್ಕೊಂಡ್ಮೇಲೆ ಈಗ ನಾವೇನು ತಯಾರಿಸಿರ್ತೀವಲ್ಲ ಅದನ್ನು ನೀಟಾಗಿ ಫಸ್ಟ್ ನಾವು ಕಲಿಸ್ಕೊಂಡ್ಬಿಡ್ಬೇಕು. ನಾನು ಆ್ಯಕ್ಚುಲಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು. ಸೊ ಓಕೆ, ಸ್ವಲ್ಪ ಬಿಸಿ ಇತ್ತು ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ಫೈನ್, ಫುಲ್ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನು ನಾವು ಈಗ ನೀಟಾಗಿ ಕೈಗೆ ತಗೊಂಡು ನೀಟಾಗಿ ರೂಟ್ಸಿಂದ ಈ ಥರ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದೊಂದೇ ಎಳೆನ ಈ ಥರ ತಗೊಂಡು ಪೂರ ಇಲ್ಲಿಂದ ಹಿಂಗೆ ಹಾಕ್ಕೊಂಡು ಬರಬೇಕು. ರೂಟ್ಸಿಂದ ಟಿಪ್ವರೆಗೂ ನೀಟಾಗಿ ಅಪ್ಲೈ ಮಾಡಬೇಕು. ಸೊ ಈ ಥರ ಎಲ್ಲ ನೀಟಾಗಿ ಫುಲ್ಲು ಹಾಕ್ಕೊಂಡ ಮೇಲೆ ಯು ಕ್ಯಾನ್ ಜಸ್ಟ್ ಕವರ್ ಇಟ್ ಅಪ್ ವಿತ್ ರ್ಯಾಪ್ ಆರ್ ಸಮಥಿಂಗ್. ಅದು ಹಾಕಿ 45 ಮಿನಿಟ್ಸ್ ಬಿಟ್ಟು ತಲೆಗೆ ಸ್ನಾನ ಮಾಡಿ. ಆ್ಯಂಡ್ ಆಗಲೇ ನಾವು ಒಂದು ಕಪ್ಪಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ಲ ಜೆಲ್ಲು, ಈ ಜೆಲ್ಗೆ ನಾವು ಶಾಂಪೂನ ಡೈಲ್ಯೂಟ್ ಮಾಡಿ ಹಾಕೊಂಡ್ರೆ ಇಟ್ಸ್ ಈವನ್ ಮೋರ್ ಬೆಟರ್. ನೀರಿಗಿಂತ ಈ ಜೆಲ್ನ ಯೂಸ್ ಮಾಡ್ಬೋದು ಡೈಲ್ಯೂಟ್ ಮಾಡೋಕ್ಕೆ. ಸೊ ಅಷ್ಟೇ. ಸೊ ನೋಡಿದ್ರಲ್ಲ, ನಾನು ನನ್ನ ತಂಗಿ ಯಾವ ಥರ ಹೇರ್ನ ಕೇರ್ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು. ಇದರಲ್ಲಿ ಲಿಟ್ರಲಿ ಹೇರ್ ಕೇರ್ ಅಂತಂದರೆ ಇವಾಗ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಹೇರ್ ಕೇರ್ ನಾವು ಮಾಡ್ತಾನೆ ಇಲ್ಲ, ಆದರೂ ಇಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಹೇರ್ ಕೇರ್ ಮಾಡೋಂಗಿದ್ರೆ ಇನ್ನೆಷ್ಟು ಚೆನ್ನಾಗಿ ನಾವು ಇಟ್ಕೊಬೋದಿತ್ತು ಅಂತ ನನಗೆ ವಿಡಿಯೋ ನೋಡ್ತಾ ಅನ್ನಿಸ್ತಾ ಇತ್ತು. ಸೊ ನಿಮಗೂ
ಅದೇ ಥರನೇ ಹೇರ್ ಗ್ರೋತ್ ಆಗಬೇಕು ಅಂತಿದ್ರೆ ಈ ಥರ ಎಲ್ಲ ಟ್ರೈ ಮಾಡ್ಬೋದು. ಆ್ಯಂಡ್ ತುಂಬ ಥರದ ಏನದು ಪೇಸ್ಟ್ಗಳಿದ್ದಾವೆ ಅಥವಾ ಆಯಿಲ್ಸ್ ಇದ್ದಾವೆ ಹೇರ್ ಕೇರ್ಗೆ. ಸೊ ಅದನ್ನು ಕೂಡ ಟ್ರೈ ಮಾಡಿ, ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಈಗ ಸದ್ಯಕ್ಕೆ ನನಗೆ ಯಾವುದು ಮಾಡೋದಕ್ಕಾಗ್ತಾ ಇಲ್ಲ. ನನ್ನ ತಂಗಿ ಅವಾಗವಾಗ ಮಾಡ್ಕೊತಾಳೆ ಪಾಪ, ಅವಳು ಫ್ರೀ ಇದ್ದಾಗ ಅವಾಗ ಒಂದು 15 ಡೇಸ್ ಒನ್ಸು, ಮಂತ್ಲಿ ಒನ್ಸು ಈ ಥರ ಮಾಡ್ಕೊತಾಳೆ. ಲಿಟ್ರಲಿ ನಾವು ಯಾವುದು ಹೇರ್ ಕೇರ್ ಆಗಲಿ ಸ್ಕಿನ್ ಕೇರ್ ಆಗಲಿ ಮಾಡೋದೇ ಇಲ್ಲ ಹೇಳ್ಬೇಕಂದ್ರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಯಾವುದಾದ್ರೂ ವೀಡಿಯೋಸ್ ಬೇಕಿತ್ತು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಹೆಂಗಿತ್ತು, ನಿಮಗೆ ಎಷ್ಟು ಯೂಸ್ಫುಲ್ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.